ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಮೊದಲು ಇವತ್ತಿನ ಯಾವ ರೀಡಿಂಗ್ ಬಂದಿದೆ ಅಂದರೆ ಈವ್ನಿಂಗ್ ರೀಡಿಂಗನ್ನು ನೋಡೋಣ. ಇದು ತುಂಬ ಸ್ಪೆಷಲ್ ಆಗಿರುವಂತಹ ರೀಡಿಂಗ್. ನಿಮ್ಮ ಪರ್ಸನ್ ಯಾವ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಎನರ್ಜಿಯನ್ನು ನೋಡೋಣ. ಮೊದಲು ಎಲ್ಲರೂ ಕೂಡ ಯೂನಿವರ್ಸ್ಗೆ ಒಂದು ಧನ್ಯವಾದವನ್ನು, ಒಂದು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಥ್ಯಾಂಕ್ ಯು ಹೇಳಿ. ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ನಿಜವಾಗ್ಲೂ ನೀವು ಸೋ ಬ್ಲೆಸ್ಡ್. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಗೈಡೆನ್ಸ್ ಅನ್ನೋದು ಸಿಗೋದಿಲ್ಲ. ಈಗ ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಿನಲ್ಲಿ 3 ಸಲ ನೆನಪಿಸ್ಕೊಳ್ಳಿ. ಅವರ ಮುಖವನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರ ಎನರ್ಜಿಯನ್ನು ಫೀಲ್ ಮಾಡಿ. ಆರಾಮಾಗಿ ಕೂತ್ಕೊಳ್ಳಿ, ಮನಸ್ಸನ್ನು ಕಾಮ್ ಮಾಡ್ಕೊಳ್ಳಿ. ಇವತ್ತಿನ ನಿಮ್ಮ ಪರ್ಸನ್ ಈ ಸಂಜೆ ರಾತ್ರಿಯ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಫೀಲಿಂಗ್ಸ್ನಲ್ಲಿ ಇದ್ದಾರೆ ಅನ್ನೋದನ್ನು ಎನರ್ಜಿಯ ಮೂಲಕ ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಳ್ಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜಿ ಒಂದೇ ಪ್ರಕಾರ ಇರೋದಿಲ್ಲ. ಸೊ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋಣ. ನೈಟ್ ಆಫ್ ಕಪ್ಸ್, 10 ಆಫ್ ಸ್ವಾರ್ಡ್ಸ್, ದ ಮ್ಯಾಜಿಷಿಯನ್, ಜಸ್ಟಿಸ್, 6 ಆಫ್ ಕಪ್ಸ್, ಪೇಜ್ ಆಫ್ ವಾಂಡ್ಸ್, ಬಾಟಮ್ ಎನರ್ಜಿ ಏಸ್ ಆಫ್ ಕಪ್ಸ್ ಇದೆ. ಸೊ ಈ ವ್ಯಕ್ತಿ ಎಮೋಷ್ನಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅವರೀಗ ನಾನು ಹೋಗಿ ಮಾತಾಡಬೇಕು ನಿಮ್ಮ ಹತ್ರ, ನಾನು ಕನೆಕ್ಟ್ ಆಗಬೇಕು ಅನ್ನೋ ಥಾಟ್ನಲ್ಲಿ ಇದ್ದಾರೆ. ಒಳಗಡೆ ಅವರ ಮನಸ್ಸಿನ ಒಳಗಡೆ ಒಂದು ಮೆಸೇಜ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಏನು ಹೇಳಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಈ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ತುಂಬ ಸಾಫ್ಟ್ ಎನರ್ಜಿ, ರೊಮ್ಯಾಂಟಿಕ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಅವರು ನಿಮ್ಮ ಕಡೆಗೆ ಬರೋದಕ್ಕೆ ಮೆಂಟಲಿ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು 10 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಅವರ ತಪ್ಪಿನ ಅರಿವು ತುಂಬ ಹೆವಿ ಫೀಲ್ ಆಗ್ತಾ ಇದೆ. ಈ ವ್ಯಕ್ತಿ ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ, ರೀಸೆಂಟ್ ಪಾಸ್ಟ್ನಲ್ಲಿ ಮಾಡಿದ ತಪ್ಪಿನ ಪರಿಣಾಮವನ್ನು ಈಗ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ನಿಮಗೆ ನೋವು ಕೊಟ್ಟಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ, ಸಪೋರ್ಟ್ ಕೊಡಲಿಲ್ಲ. ಆಗ ಅವರಿಗೆ ಅದೆಲ್ಲ ಅರ್ಥ ಆಗಲಿಲ್ಲ. ಆದರೆ ಈಗ ಆ ನೋವು ಅವರಿಗೆ ರಿವರ್ಸ್ ಆಗಿ ಹೊಡಿತಾ ಇದೆ. ನಾನು ಯಾಕೆ ಆ ರೀತಿ ಮಾಡಿದೆ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಗಿಲ್ಟ್ ಎನರ್ಜಿ ಅನ್ನೋದು ಸ್ಟ್ರಾಂಗ್ ಆಗ್ತಾ ಇದೆ. ದ ಮ್ಯಾಜಿಷಿಯನ್, ಈ ವ್ಯಕ್ತಿ ಜಸ್ಟ್ ಯೋಚನೆಯಲ್ಲಿಲ್ಲ, ಆ್ಯಕ್ಷನ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ನಾನು ಏನಾದರೂ ಮಾಡಬೇಕು, ಇದನ್ನು ಸರಿ ಮಾಡಬೇಕು, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮೆಸೇಜ್ ಮಾಡೋದರ ಬಗ್ಗೆ, ಕಾಂಟ್ಯಾಕ್ಟ್ ಮಾಡೋದರ ಬಗ್ಗೆ ಅಥವಾ ಸಡನ್ ಭೇಟಿ ಮಾಡುವ ಬಗ್ಗೆ ಅವರ ಇಂಟೆನ್ಷನ್ ಏನಿದೆ ಅದು ಸ್ಟ್ರಾಂಗ್ ಆಗ್ತಾ ಇದೆ. ಜಸ್ಟಿಸ್, ನಿಮ್ಮ ವ್ಯಕ್ತಿ ಈಗ ಫೀಲ್ ಮಾಡ್ತಾ ಇರೋದು ನಾನು ತಪ್ಪು ಮಾಡಿದ್ದೀನಿ, ಅವರಿಗೆ ನಾನು ಜಸ್ಟಿಸ್ ಕೊಡಬೇಕು. ಜಸ್ಟಿಸ್ ಅಂದರೆ ಕಮಿಟ್ಮೆಂಟ್ ಆಗಿರ್ಬೋದು, ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ತಗೊಳ್ಳೋದಾಗಿರ್ಬೋದು, ಹಾನೆಸ್ಟ್ ಆಗಿರೋದು ಆಗಿರ್ಬೋದು, ಅಥವಾ ಮಾತುಕತೆ ನಿಂತಿದ್ರೆ ಮತ್ತೆ ಮಾತಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರಬಹುದು, ಅಥವಾ ಪ್ರಪೋಸಲ್ ಕೊಡಬೇಕು ಅನ್ನೋ ಥಾಟ್ ಕೂಡ ಇದೆ. ಇದು ಕರ್ಮ ಬ್ಯಾಲೆನ್ಸ್ ಆಗುವ ಸಮಯ. ಅಂದರೆ ಈ ವ್ಯಕ್ತಿಯ ಏನು ಅವ್ರು ಕರ್ಮ ಮಾಡಿದ್ರು, ನಿಮಗೆ ಎಷ್ಟು ನೋವು ಕೊಟ್ಟಿದ್ದಾರೆ, ಪೇಯ್ನ್ ಕೊಟ್ಟಿದ್ದಾರೆ, ಅದು ರಿವರ್ಸ್ ಆಗಿದೆ. ಆ ವ್ಯಕ್ತಿ ಆ ಪೇಯ್ನಲ್ಲಿದ್ದಾರೆ, ಆ ಎನರ್ಜಿ ಕಾಣ್ತಾ ಇದೆ. 6 ಆಫ್ ಕಪ್ಸ್ ಎನರ್ಜಿ ಇದೆ. ಪಾಸ್ಟ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿತ್ತು. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಜೊತೆಗೆ ಕಳೆದ ಕ್ಷಣಗಳು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ಸ್ಮಾಲ್ ಮೂಮೆಂಟ್ಸ್ ಆಗಿರ್ಬೋದು ಅವರ ಮನಸ್ಸಿನಲ್ಲಿ ರೀಪ್ಲೇ ಆಗ್ತಾ ಇದೆ. ಅಟ್ಯಾಚ್ಮೆಂಟ್ ಮತ್ತೆ ಮತ್ತೆ ಹೆಚ್ಚಾಗ್ತಾ ಇದೆ. ಪೇಜ್ ಆಫ್ ವಾಂಡ್ಸ್ ಎನರ್ಜಿ ಅಂದರೆ ಈ ವ್ಯಕ್ತಿ ಸಡನ್ ಅಚಾನಕ್ಕಾಗಿ ಮೆಸೇಜ್ ಮಾಡಬಹುದು ನಿಮಗೆ, ಅಥವಾ ಕಾಲ್ ಮಾಡಬಹುದು. ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಭೇಟಿ ಕೂಡ ಆಗ್ಬೋದು. ಸರ್ಪ್ರೈಸ್ ಕೊಡುವ ಫೀಲ್ ಇದೆ ಅವ್ರಿಗೆ. ಎಕ್ಸೈಟ್ಮೆಂಟ್, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸಡನ್ನಾಗಿ ನಿಮ್ಮ ಲೈಫ್ನಲ್ಲಿ ಬರಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಎನರ್ಜಿ ಇದೆ. ಏಸ್ ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮ ವ್ಯಕ್ತಿ ಈಗ ಫೀಲಿಂಗ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಿಯಲೈಸ್ ಮಾಡ್ತಾ ಇದ್ದಾರೆ, ನಾನು ಈ ವ್ಯಕ್ತಿಯನ್ನು ನಿಜವಾಗಿ ಪ್ರೀತಿಸ್ತೀನಿ, ಅಂದರೆ ನಿಮ್ಮನ್ನು ನಿಜವಾಗಿ ಪ್ರೀತಿಸ್ತೀನಿ. ಎಮೋಷ್ನಲ್ ಓವರ್ಫ್ಲೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ನೆನಪು ಮಾಡಿಕೊಂಡಾಗ ಡೌನ್ ಆಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು, ನಿಮ್ಮ ಹತ್ರ ಇರಬೇಕು, ನಿಮ್ಮ ಕೈ ಹಿಡ್ಕೋಬೇಕು. ಈ ರೀತಿ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಜಾಸ್ತಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಎಮೋಷ್ನಲ್ ಬಾಂಡ್ ಕೂಡ ಡೀಪ್ ಆಗಿದೆ ಅನ್ನೋ ಎನರ್ಜಿ ಇದೆ.
ಪಾಸ್ಟ್ ಎನರ್ಜಿ ಯಾವ ರೀತಿ ಇತ್ತು ಅಂದರೆ, ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಕೊಡಲಿಲ್ಲ, ಟೈಮ್ ಕೊಡಲಿಲ್ಲ, ನಿಮ್ಮ ವ್ಯಾಲ್ಯೂ ಮಾಡಲಿಲ್ಲ. ಕೆಲವರಿಗೆ ಥರ್ಡ್ ಪರ್ಸನ್ ಸಿಚುವೇಶನ್ ಕೂಡ ಇರ್ಬೋದು, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಥರ್ಡ್ ಪರ್ಸನ್ ಇಶ್ಯೂ ಕೂಡ ಇರ್ಬೋದು. ಈಗ ಅವರಿಗೆ ಅವರ ತಪ್ಪಿನ ಅರಿವಾಗ್ತಾ ಇದೆ. ಅವರ ಗಿಲ್ಟ್, ರಿಗ್ರೆಟ್, ರಿಯಲೈಸೇಷನ್ ಅನ್ನೋದು ಅವರಿಗೆ ಕಾಡ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಅವ್ರು ಮಾಡಿದ್ದು ಅವರಿಗೆ ಮರಳಿ ಸಿಗ್ತಾ ಇದೆ. ನೀವು ನೋವು ಅನುಭವಿಸಿದ್ದು, ನೀವು ಕಣ್ಣೀರು ಹಾಕಿದ್ದು ಈಗ ಅವರಿಗೆ ಫೀಲ್ ಆಗ್ತಾ ಇದೆ. ಇದೆಲ್ಲದರಿಂದ ಚೇಂಜ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ನಿಮ್ಮ ಸೈಡ್ ಎನರ್ಜಿ ನೋಡೋದಾದರೆ, ನೀವು ಅವರು ಬಂದಾಗ ಕಂಪ್ಲೀಟ್ಲಿ ರಿಜೆಕ್ಟ್ ಮಾಡೋದಿಲ್ಲ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಆದರೆ ಸುಲಭವಾಗಿ ಫರ್ಗಿವ್ ಕೂಡ ಮಾಡೋದಿಲ್ಲ. ಅಂದರೆ ಕೆಲವರು ನೀವು ತುಂಬ ಹರ್ಟ್ ಆಗಿದ್ದೀರಾ, ತುಂಬ ಪೇಯ್ನ್ ಅನುಭವಿಸಿದ್ದೀರಾ, ಅವ್ರು ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ, ಅವಾಯ್ಡ್ ಮಾಡಿದ್ದಾರೆ. ಇದೆಲ್ಲದರಿಂದ ನೀವು ತುಂಬ ಹರ್ಟ್ ಆಗಿದ್ದೀರಾ. ನಿಮ್ಮ ಹಾರ್ಟ್ ಓಪನ್ ಆಗೋದಕ್ಕೆ ಟೈಮ್ ತಗೊಳ್ಳುವ ಎನರ್ಜಿ ಕೂಡ ಕಾಣ್ತಾ ಇದೆ. ಬಟ್ ನೀವು ಅವರನ್ನು ಇಗ್ನೋರ್ ಮಾಡೋದಿಲ್ಲ ಅಥವಾ ಅವಾಯ್ಡ್ ಮಾಡೋದಿಲ್ಲ, ಆ ಎನರ್ಜಿ ಕೂಡ ಇದೆ. ನೀವು ಸ್ಟ್ರಾಂಗ್ ಆಗಿರುವ ಎನರ್ಜಿ ಕೂಡ ಕಾಣ್ತಾ ಇದೆ. ಆನ್ಲೈನ್ ಎನರ್ಜಿ, ಅವರು ಸ್ಟಾಕ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಚೆಕ್ ಮಾಡ್ತಾರೆ. ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ನಿಮ್ಮ ಅಪ್ಡೇಟ್ಸ್ ಗಮನ ಕೊಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ DP ನೋಡ್ತಾ ಇದ್ದಾರೆ, ಆ ಎನರ್ಜಿ ಕಾಣ್ತಾ ಇದೆ. ಇದು ಇವತ್ತಿನವರ ಕರೆಂಟ್ ಎನರ್ಜಿ, ಈವ್ನಿಂಗ್ ಥಾಟ್. ನಿಮ್ಮ ಬಗ್ಗೆ ಡೀಪ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ರೀಕನೆಕ್ಟ್ ಆಗಬೇಕು ಅನ್ನೋ ಸ್ಟ್ರಾಂಗ್ ಎನರ್ಜಿ ಇದೆ. ನೈಟ್ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ಗಳು ಜಾಸ್ತಿ ಬರ್ತಾ ಇದೆ. ಹಿಂದಿನ ಕ್ಷಣಗಳನ್ನು, ಪಾಸ್ಟ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನೀವು ಹೇಳಿದ ಮಾತು, ನೀವು ನಗುವ ರೀತಿ, ನೀವು ಕೋಪ ಮಾಡಿಕೊಂಡ ಕ್ಷಣ ಎಲ್ಲವೂ ಒಂದೊಂದಾಗಿ ಅವರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ದಿನದ ಹೊತ್ತಿನಲ್ಲಿ ಅವರು ಬ್ಯುಸಿ ಆಗಿರ್ಬೋದು, ಹೊರಗಡೆ ಫ್ರೆಂಡ್ಸ್ಗಳ ಜೊತೆ ಇರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು. ಬಟ್ ರಾತ್ರಿ ಅಂತ ಬಂದಾಗ, ಸೈಲೆನ್ಸ್ ಇದ್ದಾಗ, ಡಿಸ್ಟ್ರಾಕ್ಷನ್ ಏನೂ ಇಲ್ಲದೆ ಇದ್ದಾಗ ನಿಜವಾದ ಫೀಲಿಂಗ್ಸ್ ಅನ್ನೋದು ಹೊರಗಡೆ ಬರ್ತಾ ಇದೆ. ಅವರು ಅವರ ಒಳಗಡೆ, ಮನಸ್ಸಿನ ಒಳಗಡೆ ಹೇಳ್ಕೊಳ್ತಾ ಇದ್ದಾರೆ, ನಾನು ಯಾಕೆ ದೂರ ಆದೆ, ನಾನು ಸರಿಯಾದ ಡಿಸಿಷನ್ ತಗೊಂಡ, ಇನ್ನೂ ಚಾನ್ಸ್ ಇದೆಯಾ, ಈ ರೀತಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೆಲವರ ಎನರ್ಜಿ ಕಾಣ್ತಾ ಇದೆ. ಅವರ ಹೃದಯ ನಿಧಾನವಾಗಿ ನಿಮ್ಮ ಕಡೆಗೆ ತಿರುಗ್ತಾ ಇದೆ. ಅವರು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಬೋದು, ಆದರೆ ಕ್ಷಣದಲ್ಲಿ ಸಾಫ್ಟ್ ಆಗ್ತಾ ಇದ್ದಾರೆ, ಆ ಎನರ್ಜಿ ಇದೆ. ಅಂದರೆ ಅವರು ಒಪ್ಕೊಳ್ಳೋದಿಲ್ಲ. ಸತ್ಯ ಏನು ಅಂದರೆ, ನಿಮ್ಮ ಪ್ರೆಸೆನ್ಸ್ ಇನ್ನೂ ಅವರು ಒಳಗಡೆ ಇದೆ, ಬಟ್ ಅದು ಹೊರಗಡೆ ಅವರು ತೋರಿಸ್ಕೊಳ್ತಾ ಇಲ್ಲ, ಆ ಎನರ್ಜಿ ಕಾಣ್ತಾ ಇದೆ. ರೀಕನೆಕ್ಟ್ ಎನರ್ಜಿ ಇದೆ, ಅಂದರೆ ಆ್ಯಕ್ಷನ್ ಕಡೆಗೆ ಹೋಗುವ ಎನರ್ಜಿ. ಅವರು ಯೋಚನೆ ಮಾಡ್ತಾ ಇದ್ದಾರೆ, ಮಾತಾಡಬೇಕು, ಮೆಸೇಜ್ ಮಾಡಬೇಕಾ, ಹೋಗಿ ಮೀಟ್ ಆಗಬೇಕಾ, ಈ ಥಾಟ್ ರಿಪೀಟ್ ಆಗ್ತಾ ಇದೆ. ಅವರು ತಮ್ಮ ಈಗೋ ಜೊತೆ ಫೈಟ್ ಮಾಡ್ತಾ ಇದ್ದಾರೆ. ಹಾರ್ಟ್ ಹೇಳ್ತಾ ಇದೆ ಹೋಗು, ಮಾತಾಡಿಸು ಅಂತ, ಬಟ್ ಮೈಂಡ್ ಹೇಳ್ತಾ ಇದೆ ವೆಯ್ಟ್ ಅಂತ. ಆದರೆ ಹಾರ್ಟ್ ಎನರ್ಜಿ ಸ್ಲೋಲಿ ವಿನ್ ಆಗ್ತಾ ಇದೆ, ಆ ಎನರ್ಜಿ ಕಾಣ್ತಾ ಇದೆ. ಹಾಗಾಗಿ ರೀಕನೆಕ್ಟ್ ಆಗಬೇಕು ಅನ್ನೋ ಫೀಲಿಂಗ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅವರು ಅವರ ಮನಸ್ಸಿನ ಸತ್ಯ ಏನಿದೆ ಅವರು ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ, ಫೀಲ್ ಮಾಡ್ತಾ ಇದ್ದಾರೆ. ನನ್ನ ಲೈಫ್ನಲ್ಲಿ ಏನೋ ಮಿಸ್ಸಿಂಗ್ ಇದೆ ಅನ್ನೋ ರೀತಿ ನಿಮ್ಮ ಬಗ್ಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಕೇವಲ ಅಟ್ಯಾಚ್ಮೆಂಟ್ ಅಲ್ಲ, ಇದು ಇನ್ಕಂಪ್ಲೀಟ್ ಫೀಲಿಂಗ್ ಅನ್ನೋ ರೀತಿ ಕೂಡ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದಾರೆ, ಲಾಸ್ಟ್ ಸೀನ್ ನೋಡ್ತಾ ಇದ್ದಾರೆ, ನಿಮ್ಮ ನೆನಪುಗಳಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ಸೊ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ. ಎಲ್ಲರೂ ಕೂಡ ಬ್ಯೂಟಿಫುಲ್ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ. ಕೇವಲ ಇದು ಒಂದು ರೀಡಿಂಗ್ ಮಾತ್ರ ಅಲ್ಲ, ಇದು ನಿಮ್ಮ ಮನಸ್ಸು ಮತ್ತು ಎನರ್ಜಿಯ ನಡುವೆ ನಡೆದಿರುವ ಒಂದು ಸುಂದರ ಸಂಪರ್ಕ. ನಿಮ್ಮ ಒಳಗಡೆ ಏನು ಫೀಲ್ ಆಗ್ತಾ ಇದೆ, ಪಾಸಿಟಿವ್ ಎನರ್ಜಿಯನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಥಾಟ್ಸ್, ನಿಮ್ಮ ಫೀಲಿಂಗ್ಸ್ ಕಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಣ್ಣ ಲೈಕ್, ಒಂದು ಶೇರ್, ಇದೆಲ್ಲವೂ ಕೂಡ ನಿಮಗೆ ಸಣ್ಣದಾಗಿ ಕಾಣ್ಬೋದು, ಆದರೆ ಅದರಲ್ಲಿ ನಿಮ್ಮ ಪ್ರೀತಿ ಇದೆ, ನಿಮ್ಮ ಸಪೋರ್ಟ್ ಇದೆ, ಮತ್ತು ಅದು ನನಗೆ ಒಂದು ದೊಡ್ಡ ಅರ್ಥ ಕೊಡುತ್ತೆ. ನಿಮ್ಮ ಸಪೋರ್ಟ್, ನಿಮ್ಮ ಲೈಕ್, ನಿಮ್ಮ ಶೇರ್ ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರೆಲ್ಲ ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಹೃದಯದಿಂದ ಥ್ಯಾಂಕ್ ಯು ಸೋ ಮಚ್. ನನ್ನ ಮನಸ್ಸಿನಲ್ಲಿರುವ ವಿಶ್ ಏನು ಅಂದರೆ, ನಿಮ್ಮ ಜೀವನದಲ್ಲಿ ಖುಷಿ ಅನ್ನೋದು ಹೆಚ್ಚಾಗಲಿ, ಮನಸ್ಸಿಗೆ ಶಾಂತಿ ಅನ್ನೋದು ಸಿಗಲಿ, ನೀವು ಹಗುರವಾಗಿ ನಗುವ ದಿನಗಳು ಬೇಗನೆ ಬರಲಿ, ನೀವು ಕಾಯ್ತಾ ಇರುವಂಥ ವಿಶಸ್, ಪಾಸಿಟಿವ್ ಆಗಿರುವ ವಿಶಸ್ ನಿಮಗೆ ಸಿಗಲಿ, ನೀವು ಬಯಸೋದು ನಿಮಗೆ ತಲುಪಲಿ, ನಿಮ್ಮ ಎಲ್ಲ ಪಾಸಿಟಿವ್ ವಿಶಸ್ ಎಲ್ಲವೂ ಕೂಡ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ, ಗಾಡ್ ಬ್ಲೆಸ್ ಯು, ಟೇಕ್ ಕೇರ್. ನಿಮ್ಮ ಪ್ರತಿಯೊಬ್ಬರ ಪ್ರೀತಿ ಮತ್ತು ನಿಮ್ಮ ಪ್ರತಿಯೊಬ್ಬರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.